ಸೊ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್ ಇವತ್ತೆಲ್ಲಪ್ಪ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇರೋದು ಅಂದರೆ ನಾವು ಬಿಳಿಕೆರೆ ಇಲ್ಲಿ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಯಾಕಪ್ಪ ಬಿಳಿಕೆರೆಗೆ ಅಂದರೆ ನಮ್ಮ ಫ್ರೆಂಡ್ ಅವರ ತೋಟಕ್ಕೆ ಹೋಗ್ತಾ ಇದ್ದೀವಿ ಗೈಸ್, ಅದಕ್ಕೋಸ್ಕರ ಬಿಳಿಕೆರೆಗೆ ಹೋಗ್ತಾ ಇದ್ದೀವಿ. ನಾನು ಒಬ್ಬನೇ ಹೋಗ್ತಾ ಇಲ್ಲ ಗೈಸ್, ನನ್ನ ಜೊತೆ ನಮ್ಮ ಫ್ರೆಂಡ್ಸ್ ಕೂಡ ಬರ್ತಾವ್ರೆ. ಹೇಳ್ಬೇಕು ಅಂದರೆ ಇವ್ರ ಫ್ರೆಂಡ್ ತೋಟಕ್ಕೆ ಹೋಯ್ತಿರೋದು, ಅವನಿಗೆ ಇವನ ಫ್ರೆಂಡು, ಇವನಿಗೆ ನನ್ನ ಫ್ರೆಂಡು, ಅದಕ್ಕೋಸ್ಕರ ಎಲ್ಲರೂ ಹೋಗ್ತಾ ಇದೀವಿ. ಮತ್ತೆ ಯಾಕೆ ವೇಟ್ ಮಾಡೋಣ, ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ಗೈಸ್ ಏನ್ ಗೈಸ್ ಗಿಲ್ಲಿದು ಕ್ರೇಜು, ಎಲ್ಲಿ ನೋಡಿದ್ರೆ ಗಿಲ್ಲಿ ಕಟೌಟು ಇಲ್ಲಿ ಹೋಗವ್ರೆ. ಅಲ್ಲಿ ಬರ್ಬೇಕಾದ್ರೂ ಕೂಡ ಸುಮಾರು ನೋಡ್ಕೊ ಬಂದ ಗೈಸ್ ಗಿಲ್ಲಿದು ಕಟೌಟ್ಗಳು. ಫುಲ್ಲು ಕ್ರೇಜ್ ಅನ್ಕೊಳ್ಳಿ. 37 ಕೋಟಿ ಓಟ್ ಅಂದ್ರೆ ಏನು ಸುಮ್ಮನೆನಾ ಗೈಸ್? ಸೊ ಗೈಸ್ ಈಗ ಇಲ್ಲಿ ತೋಟಕ್ಕೆ ಬಂದಿದ್ದೀವಿ. ಇನ್ನೊಂದೇನಪ್ಪ ಅಂದರೆ ಈ ಪ್ಲೇಸ್ಗೆ ಬರಬೇಕಾದ್ರೆ ಸುಮಾರಷ್ಟು ಜನರನ್ನ, ಸುಮಾರಷ್ಟು ಪ್ಲೇಸ್ಗಳನ್ನ ನೋಡಾದ್ಮೇಲೆ ಮನ್ಸಿಗೆ ಏನೋ ಒಂಥರ ಶಾಂತಿ ಅನ್ನಿಸ್ತು ಗೈಸ್. ಬಿಕಾಸ್ ಯಾಕಪ್ಪ ಅಂದರೆ ಒಂದು ಬಿಲ್ಡಿಂಗ್ಗಳಿಲ್ಲ, ಒಂದು ಮನೆ ಇಲ್ಲ, ರೋಡಲ್ಲಿ ಸರಿಯಾಗಿ ವೆಹಿಕಲ್ಗಳು ಓಡಾಡಲ್ಲ, ಒಂಥರ ಪೀಸ್ ಅನ್ಕೊಳ್ಳಿ ಗೈಸ್. ಇಷ್ಟು ದಿನ ನಮ್ಮೂರಲ್ಲಿ ಸಿಟಿ ತಿರುಗಾಡ್ಕೊಂಡು ವೆಹಿಕಲ್ ಸೌಂಡ್ಸ್ಗಳು, ಬಿಲ್ಡಿಂಗ್ಗಳು, ಅಪಾರ್ಟ್ಮೆಂಟ್ಗಳೆಲ್ಲ ನೋಡಿ ತಲೆ ಕೆಟ್ಟೋಗಿತ್ತು ಗೈಸ್. ಇವತ್ತು ಈ ಪ್ಲೇಸ್ನ ನೋಡಿ ಒಂಥರ ಮನ್ಸಿಗೆ ಏನೋ ಒಂಥರ ಶಾಂತಿ ಅನ್ನಿಸ್ತೈತೆ. ನಮ್ಮ ಸಿದ್ಧ ಸಪೋಟ ಹಣ್ಣೆಲ್ಲ ಐಕತ್ತವನೆ, ಬಿದ್ದಿರೋ ಸಪೋಟ ಹಣ್ಣುಗಳೆಲ್ಲ ಈ ಮರದಲ್ಲಿ ನೋಡಿ ಗೈಸ್, ಫುಲ್ಲು ಸಪೋಟ ಹಣ್ಣುಗಳು. ಸಪೋಟ ತಿನ್ನು ನೋಡಿ ಗೈಸ್, ಸಪೋಟ, ಪ್ಯೂರ್ ಸಪೋಟ, ಸ್ವೀಟು ಫುಲ್ಲು. ಸೊ ಗೈಸ್ ಈಗ ನೀವು ಇಲ್ಲೇನು ನೋಡ್ತಾ ಇದ್ದೀರಾ, ಇದು ಫುಲ್ಲು ಮಾವಿನ ತೋಟ. ಹಿಂಗೆ ಟರ್ನ್ ಆದರೆ ಈ ಕಡೆ ಫುಲ್ಲು ಸಪೋಟ ತೋಟ. ಇಲ್ಲಿ ಮಧ್ಯದಲ್ಲಿ ಏನಿದೆ ಇದೆಲ್ಲ ತೆಂಗಿನ ಸಸಿಗಳು. ಹಂಗೆ ಟರ್ನ್ ಆದರೆ ಇಲ್ಲಿ ನಮ್ಮ ಸಿದ್ಧ. ಗೈಸ್ ಈ ವಿಡಿಯೋ ನೋಡ್ತಾ ಇರೋರಿಗೆಲ್ಲ ಹೇಳೋದೇನಪ್ಪ ಅಂದರೆ, ದುಡ್ಡಿನ ಆಸೆಗೋಸ್ಕರನೋ ಇಲ್ಲ ಈ ಬಿಲ್ಡಿಂಗ್ ಕಟ್ತೀವಿ ಇಷ್ಟು ದುಡ್ಡು ಕೊಡ್ತೀವಿ ಅಂತ ಆಸೆಗೋಸ್ಕರನೋ ನೀವು ವ್ಯವಸಾಯ ಮಾಡುವಂಥ ಜಾಗನ ಇಲ್ಲಾಂದರೆ ನಿಮ್ಮ ತೋಟಗಳನ್ನ ಯಾವುದೇ ಕಾರಣಕ್ಕೂ ಕೊಡಬೇಡ್ರಿ ಗೈಸ್. ಬಿಕಾಸ್ ನೀವು ಬೆಳೆಯೋ ಬೆಳೆ ರೇಟ್ ಹೆಚ್ಚು ಕಮ್ಮಿ ಆದರೂ ಕೂಡ ನಿಮ್ಮ ಆಸ್ತಿ ಇಲ್ಲ ನಿಮ್ಮ ಜಾಗದ ರೇಟು ಯಾವತ್ತೂ ಕಮ್ಮಿ ಆಗಲ್ಲ ಗೈಸ್. ಸೊ ಅದಕ್ಕೋಸ್ಕರ ಯಾರು ಕೂಡ ನಿಮ್ಮ ಒಂದು ಗದ್ದೆಗಳಾಗಲಿ ನಿಮ್ಮ ಒಂದು ಜಾಗಗಳಾಗಲಿ ಕೊಡಬೇಡ್ರಿ ಗೈಸ್. 1 hour later. ಗೈಸ್ ಈಗ ನಾವು ಲೊಕೇಶನ್ನ ಚೇಂಜ್ ಮಾಡ್ಕೊಂಡು ಬಂದಿರೋದು ಎಲ್ಗಪ್ಪ ಅಂದರೆ ಸಾಗರ್ ಕಟ್ಟೆಗೆ ಗೈಸ್. ಏನು ಸಕ್ಕತ್ತಾಗಿ ಐತೆ ಮಾತ್ರ ಪ್ಲೇಸು. ನೀರಲ್ಲಿ ಮೀನು, ನನ್ನಲ್ಲಿ ನೀನು. ಅಲ್ಲಿಂದ ಬರಬೇಕಾದ್ರೆ ಫಿಶ್ನ ತೊಗೊಂಡು ಬಂದಿದ್ದು, ಅದಕ್ಕೋಸ್ಕರ ಈಗ ಫಿಶ್ ತಿನ್ನಕ್ಕೆ ಹೋಗ್ತಾ ಇದ್ದೀವಿ. ನೋಡಿ ಗೈಸ್, ಫಿಶ್ ತಿಂತಾಯಿದ್ದೀವಿ ಎಲ್ಲ ಮಸ್ತಾಗಿ ಕೂತ್ಕೊಂಡು. ಇಲ್ಲೇ ನೋಡಿ ಗೈಸ್, ಇಲ್ಲೇ ಪ್ಲೇಸ್ ಐತೆ, ಇಲ್ಲೇ ಕೂತ್ಕೊಂಡು ಫಿಶ್ ತಿಂತಾಯಿದ್ದೀವಿ. ಸೊ ಗೈಸ್ ಈಗ ನಾವು ಫಿಶ್ ತಿನ್ಕೊಂಡು ವ್ಯೂನ ಎಂಜಾಯ್ ಮಾಡ್ತಾಯಿದ್ದೀವಿ. ಮತ್ತು ಅಲ್ಲಿ ನೋಡಿ ಗೈಸ್, ಅವ್ರು ಅವಾಗಿಂದನೂ ಕೂಡ ಒಬ್ಬರೇ ಫಿಶ್ ಹಿಡಿತವ್ರೆ ಗೈಸ್. ನಾವು ಇದ್ದೀವಿ, ಅಂಗಡಿಗೆ ಹೋಗ್ಬೇಕು ಅಂದ್ರೂ ನಮ್ಮ ಫ್ರೆಂಡ್ಸ್ ಕರ್ಕೊಂಡು ಹೋಗೋದು, ಎಲ್ಲಿ ಹೋಗ್ಬೇಕು ಅಂದ್ರೂ ನಮ್ಮ ಫ್ರೆಂಡ್ಸ್ ಕರ್ಕೊಂಡು ಹೋಗೋದು. ಅಂಥದ್ರಲ್ಲಿ ಅವರು ಅಷ್ಟು ಬಿಸಿಲಿದ್ರು ಕೂಡ ಅದು ಒಬ್ಬರೇ ಅವಾಗಿಂದ ಫಿಶ್ ಹಿಡಿತವ್ರೆ. ಈಗ ಈ ಪ್ಲೇಸ್ಗೆ ಬಾಯ್ ಹೇಳ್ತಾ ಇಲ್ಲಿಂದ ನಾವು ಹೋಗ್ತಾ ಇದ್ದೀವಿ ಗೈಸ್, ಬನ್ನಿ ಹೋಗೋಣ. 2 hours later. ಸೊ ಗೈಸ್ ನಾವು ಸಾಗರ್ ಕಟ್ಟೆಯಿಂದ ಎಲ್ಲಪ್ಪ ಬಂದಿರೋದು ಅಂದರೆ ಇಲ್ಲಿ ನೋಡ್ರಿ ಗೈಸ್, ನಮ್ಮ ಸುಪ್ರೀತ್ ಅವ್ರ ಮನೆಗೆ ಬಂದಿದ್ದೀವಿ ಗೈಸ್. ಈಗ ಇಲ್ಲೇ ಅವ್ರ ಮನೆ ಹತ್ರ ಅಂದ್ಬಿಟ್ಟು ಬಂದಿದ್ದು ಗೈಸ್. ಇಲ್ಲಿ ನೋಡ್ರಿ ಗೈಸ್, ಅವ್ರ ನಾಯಿ ಅವನ ಥರನೇ ಐತೆ ಸೇಮ್. ಸೊ ಗೈಸ್ ಈಗ ನಾವು ಸುಪ್ರೀತ್ ಅವ್ರ ಮನೆಯಿಂದ ಹೋಗ್ತಾ ಇದ್ದೀವಿ. ಬೈ ಕಣ ಸುಪ್ರೀತ್, ಬನ್ನಿ ಗೈಸ್ ಹೋಗೋಣ. ಈಗ ನೆಕ್ಸ್ಟು ಎಲ್ಲೋಗ್ತೀವಿ ಅಂತ ಹೇಳಲ್ಲ, ಬಟ್ ನೀವೇ ನೋಡ್ರಿ. ಸೊ ಗೈಸ್ ನೋಡ್ರಿ, ಯಾರೋ ಗುದ್ಕೊಂಡು ಹೊಟ್ಟೋಗೋರೆ ಪಾಪ. ಸೊ ಗೈಸ್ ಈಗ ಶ್ರೀರಂಗಪಟ್ಟಣ ಬಸ್ ಸ್ಟ್ಯಾಂಡಿಗೆ ಬಂದಿದ್ದೀವಿ, ಬಟ್ ನಮ್ಮ ಬಸ್ ಇನ್ನೂ ಬಂದಿಲ್ಲ ಗೈಸ್. ಗೈಸ್ ಈಗ ಅಲ್ಲಿಂದ ಬಂದು ಮನೇಲಿ ಬಿದ್ದಿದ್ದೀನಿ ಗೈಸ್. ಹೆವಿ ತಲೆನೋವು ಅನ್ಕೊಳ್ಳಿ. ಯಾಕಪ್ಪ ಅಂದರೆ
ಇಷ್ಟು ದಿನ ಮನೇಲೇ ಬಿದ್ದಿರ್ತಿದ್ದೆ, ಇವಾಗ ಫುಲ್ಲು ಗಾಡೀಲಿ ತಿರ್ಗಾಡ್ಬಿಟ್ನಲ್ಲ, ಅದಕ್ಕೆ ಹೆವಿ ತಲೆನೋವು ಬಂದ್ಬಿಟ್ಟೈತೆ. ಮತ್ತು ಇನ್ನೊಂದಿನಪ್ಪ ಅಂದರೆ ನಾನು ಒಂದು ಹೇಳಿದೆ, ಒಂದು ಪ್ಲೇಸ್ನ ನೋಡಿದೆ, ಇನ್ನೊಂದು ಜನರನ್ನ ನೋಡಿದೆ, ಹಾಗೆ ಇನ್ನೊಂದು ಬೇಡದೇ ಇರೋ ಜನರನ್ನು ನೋಡ್ಬಿಟ್ಟೆ ಗೈಸ್. ಅವ್ರು ಯಾರಪ್ಪ ಅಂದರೆ ಲವರ್ಸ್ಗಳು ಗೈಸ್. ಬೆಳಗ್ಗೆಯಿಂದ 80 ಜನ ಲವರ್ಸ್ ನೋಡಿಲ್ಲ ಗೈಸ್. ಗಾಡೀಲಿ ಹೋಯ್ತಾ ಇರ್ತಾರೆ, ಇಲ್ಲಾಂದರೆ ಗಾಡಿನ ರೋಡ್ ಮಧ್ಯದಲ್ಲಿ ಹಾಕ್ಬಿಟ್ಟು ಹಿಂಗೆ ಹೊಡ್ಕೋತಾರೆ. ಏನಿದು ಗೈಸ್? ಇನ್ನೊಂದೇನಪ್ಪ ಅಂದರೆ ಒಳ್ಳೊಳ್ಳೆ ಪ್ಲೇಸ್ಗಳು ನೋಡ್ದು ಮನ್ಸಿಗೆ ಒಂಥರ ಶಾಂತಿ ಆಯಿತು ಗೈಸ್. ನೀವೇ ಮಾನಸಿಕವಾಗಿ ಏನಾದ್ರು ಕುಗ್ಬಿಟ್ಟಿದ್ರೆ, ನಿಮಗೆ ಏನಾದ್ರು ಬೇಜಾರಾಗಿದ್ರೆ ಅಂಥ ಪ್ಲೇಸ್ಗಳಿಗೆಲ್ಲ ಹೋಗಿ ಗೈಸ್. ಯಾವುದೋ ಮಾಲು ಗೀಲು ಅಲ್ಲ, ಆ ಥರ ಪ್ಲೇಸ್ಗಳಿಗೆ ಹೋಗಿ ಗೈಸ್. ಮನ್ಸಿಗೆ ಏನೋ ಒಂಥರ ನೆಮ್ಮದಿ ಸಿಗುತ್ತೆ. ಸೊ ಅದಕ್ಕೋಸ್ಕರ ಎಲ್ಲರೂ ಆ ಥರ ಪ್ಲೇಸ್ಗೆ ಹೋಗ್ರಿ, ಮಜಾ ಮಾಡಿರಿ, ಎಂಜಾಯ್ ಮಾಡಿರಿ. ಯಾರು ಹೋದ್ರೂ ತಲೆ ಕೆಡ್ಸ್ಕೊಬೇಡಿ, ಯಾರು ಬಂದರೂ ತಲೆ ಕೆಡ್ಸ್ಕೊಬೇಡಿ. ನಿಮ್ಮ ತನನೇ ನೀವು ಎಲ್ಲೂ ಬಿಟ್ಕೊಡ್ಬೇಡ್ರಿ, ನಿಮ್ಮ ಪಡಗೆ ನೀವಿರ್ರಿ. ಸೊ ಗೈಸ್, ಇವಾಗ ಊಟ ಹಾಕೋ ಬಂದಿದ್ದೀನಿ ನೋಡಿ. ಇವಾಗ ದೋಸೆ ಮಾಡೈತೆ ನಮ್ಮಮ್ಮ. ಮತ್ತು ಇವತ್ತು ಬಿಗ್ ಬಾಸ್ ಫಿನಾಲೆ ಗೈಸ್. ಗಿಲ್ಲಿ ಕ್ರೇಜ್ ಮಾತ್ರ ಕ್ರೇಜಿ ಅನ್ಕೊಳ್ರಿ. ಇಡೀ ಬಿಗ್ ಬಾಸ್ ಹಿಸ್ಟ್ರಿಲೇ ಯಾರೂ ಮಾಡಿಲ್ವೇನೋ ಈ ಥರ ಕ್ರೇಜು, ಫ್ಯಾನ್ ಬೇಸ್ನ ಕ್ರಿಯೇಟ್ ಮಾಡಿಲ್ವೇನೋ. ಬಟ್ ಆದರೂ ಕ್ರೇಜಿ ಅನ್ಕೊಳ್ರಿ ಗೈಸ್. ಮಸ್ತಾಗಿ ಆಟ ಆಡೋರೆ, ಮಸ್ತಾಗಿ ನಗ್ಸವ್ರೆ ಎಲ್ಲಾರ್ನೂ. ಸೊ ಬನ್ನಿ ಗೈಸ್, ಈಗ ಊಟ ಮಾಡೋಣ. ಫಸ್ಟು ಬೆಳಿಗ್ಗೆ ಮಧ್ಯಾಹ್ನ ಊಟನೇ ಮಾಡಿಲ್ಲ, ಮೀನು ಗೀನು ತಿನ್ಕೊಂಡು ಟೈಮ್ ವೇಸ್ಟ್ ಮಾಡಬಿಟ್ಟಿದ್ದೀವಿ. ಈಗಾದರೂ ಸ್ವಲ್ಪ ಊಟ ಮಾಡೋಣ ಬನ್ನಿ.